ಇವತ್ತು ನಾನು ಬಂದಿರೋದು ಪ್ರತ್ಯಂಗರ ಟೆಂಪಲ್ಗೆ. ಇದು ನಮ್ಮ ಶಿವಮೊಗ್ಗ ಏರ್ಪೋರ್ಟ್ ಆಪೋಸಿಟ್ ಇರೋ ಈ ದೇವಸ್ಥಾನ. ಇಲ್ಲಿ ಏನೇನು ಕಿತಾಪತಿ ನಡೀತಿದೆ ಅಂತ ನಾನು ನಿಮಗೆ ಎಲ್ಲ ತಿಳಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ನೋಡಕ್ಕೆ ಎಷ್ಟು ಭಯಂಕರವಾಗಿದೆ. ಈ ಕಡೆನೂ ಅದೇ ಥರ ಇದೆ. ಇನ್ನೊಂದು ನಿಮಗೆ ಮುಖ್ಯವಾದ ಜಾಗ ತೋರಿಸ್ಬೇಕು, ಅದು ಎಲ್ಲಿದೆ ಅಂತ ತೋರಿಸ್ತೀನಿ. ಇದೇ ಆ ಜಾಗ. ಯಾವ ಜಾಗ ಗೊತ್ತಾ? ಅದೇ ಈ ಜಾಗನೇ. ಈ ಜಾಗ ಎಷ್ಟು ಕಲ್ಲುಗಳು ಇಟ್ಟಿದ್ದಾರೆ ನೋಡಿ. ಕೆಜಿ ಗಟ್ಟಲೆ ಮೆಣಸಿನ್ಕಾಯಿ ತರೋದು, ಇಲ್ಲಿ ರುಬ್ಬೋದು, ಏನಾರ ಮಾಡಿಸ್ಬಿಟ್ಟು ಹೋಗ್ಬಿಡೋದು. ಅದೇ ಯಾರಿಗಾರು ಸಹಾಯ ಮಾಡಿ ಅಂದರೆ ಅದು ಆಗಲ್ಲ ನಿಮಗೆ. ಈ ಥರ ಆದರೆ ಚೆನ್ನಾಗಿ ಮಾಡ್ತೀರಾ, ಎಷ್ಟು ದುಡ್ಡು ಬೇಕಾದ್ರೂ ಖರ್ಚು ಮಾಡ್ತೀರಾ. ಈ ದೇವಸ್ಥಾನದಲ್ಲಿ ನೋಡಿ, ಆ ದೇವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿರ್ತೈತೆ. ಅಂಥ ದೇವ್ರ ಕೈಯಲ್ಲೇ ಇವರು ಜನಗಳು ಅಲ್ಕೆಟ್ಟ ಕೆಲಸಗಳು ಮಾಡಿಸ್ತಾರಲ್ಲ, ಇವ್ರಿಗೆ ಏನು ಹೇಳೋದು ನನಗಂತೂ ಗೊತ್ತಿಲ್ಲ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಎಲ್ಲ ಮನೆ ಹಾಳು ಕೆಲಸನ ಇಲ್ಲಿ ಮಾಡಿರೋದು. ನೀವು ನೋಡಿ, ಒಂದೊಂದು ಬೊಂಬೆನೂ 50 ರೂಪಾಯಿ ಏನೋ ಸಿಗುತ್ತೇನೋ, ತಗೊಂಬಂದು ಅವ್ರ ಮನೆ ಹಾಳಾಗಲಿ ಇವ್ರ ಮನೆ ಹಾಳಾಗಲಿ ಅಂತ ಕಟ್ಬಿಟ್ಟು ಹೋಗ್ಬಿಡೋದು. ಇಲ್ಲ, ನನಗೆ ಇಷ್ಟು ದಿವಸ ನಾನು ಜನಗಳು ಪಾಪ, ಬಡವ್ರ ಪಾಪ ಅಂತ ನಾನು ಹೇಳ್ತಾ ಇದ್ದೆ. ಆದರೆ ಇವಾಗ ದೇವರೇ ಪಾಪ ಅಂತ ಅನ್ನಿಸ್ತೈತೆ. ಆ ಪರಿಸ್ಥಿತಿಗೆ ತಂದು ಇಟ್ಟವರಲ್ಲ ಈ ಜನಗಳು. ಇವ್ರಿಗೆ ನೀವೇ ಏನಾರ ಕಮೆಂಟಲ್ಲಿ ತಿಳಿಸಿ. ಈಗ ನೋಡಿ, ಎಷ್ಟು ಗೊಂಬೆಗಳು ಗುರು, ಲಕ್ಷಾಂತರ ಗೊಂಬೆಗಳು ತಗೊಂಬಂದು ಎಷ್ಟು ಜನಕ್ಕೆ ಮಾಟ ಮಂತ್ರ ಮಾಡಿಸಿರ್ಬೇಕು. ನಾನು ಹೇಳೋದು ಇಷ್ಟೇ ಗುರು, ಮಾಟ ಮಂತ್ರ ಅನ್ನೋದು ನಿಜ ಆಗಿದ್ರೆ ಅವರಿಗೆ ರಿಟರ್ನ್ ಹೋಗುತ್ತೆ. ಹಂಗೆ ಅದು ಸುಳ್ಳಾಗಿದ್ರೆ ಯಾಕಿದೆಲ್ಲ ಮಾಡಬೇಕು, ಟೈಮ್ ವೇಸ್ಟ್ ಮಾಡ್ಕೊಂಡು. ನನಗೆ ಇದಂತೂ ಮಾತ್ರ ಗೊತ್ತಾಗ್ತಿಲ್ಲ, ಎಷ್ಟು ಮನೆ ಹಾಳು ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ನೀವು. ಇನ್ನೊಬ್ರು ಮನೆ ಹಾಳು ಮಾಡಿ ನೀವು ಅಂಥದ್ದು ಏನಕ್ಕೆ ದಬಾಗಬೇಕು ಅಂತ ನನಗಂತೂ ಗೊತ್ತಿಲ್ಲ. ಇಂಥವ್ರಿಗೆ ನೀವೇ ಕಮೆಂಟಲ್ಲಿ ಏನಾರ ಹೇಳಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಎಲ್ಲರ ದೇವ್ರ ಹತ್ರ ಆರೋಗ್ಯ ಕೊಡು, ಸುಖ ಸಂತೋಷ ಕೊಡು ಅಂತ ಕೇಳ್ಕೊಂಡ್ರೆ ಇವ್ರು ಅವ್ರ ಮನೆ ಹಾಳು ಮಾಡಿ ಇವ್ರ ಮನೆ ಹಾಳು ಮಾಡು ಅಂತ ಕೇಳ್ಕೊಂತಾರಲ್ಲ. ಇವ್ರಿಗೆ ಏನು ಹೇಳೋದಂತ ಸತ್ಯಗಳು ನನಗಂತೂ ಗೊತ್ತಿಲ್ಲ. ನೀವೇ ಕಮೆಂಟಲ್ಲಿ ಹೇಳಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ.